ವಿದ್ಯಾರ್ಥಿಗಳೇ, ಇದು ಘನಫಲ ಲೆಕ್ಕಗಳು ಬಂದು ಇದನ್ನ ಒಂದೆರಡು ಮಾದರಿಗಳನ್ನ ಕೊಟ್ಟಿರ್ತನು. ಒಂದು ಗಣಿತ ಮಾಡಿದ ನಾ ದೂರ ಸರಿತನು. ನೀವೇನು ಮಾಡಬೇಕು, ಮ್ಯೂಟ್ ಮಾಡಿ ಆ ಗಣಿತಗಳನ್ನು ಬಿಡಿಸ್ಬೇಕು. 2 ಮೀಟರ್ ಘನವನ್ನು ರಚಿಸಲು 1 ಮೀಟರ್ದ ಘನಗಳು ಎಷ್ಟು ಬೇಕಾಗುತ್ತವೆ? ನೋಡ್ರಿ, ಘನಾಕೃತಿಯ ಘನಫಲ ಸರ್ವಸ್ವಾಲೆ ತುಂಡಿನ ಘನಫಲ. ಘನಾಕೃತಿಯ ಘನಫಲ ಮತ್ತು ಘನಗಳ ಘನಫಲ ಅಂದ್ರೆ ಒಂದೇ, ತುಂಡುಗಳ ಘನಫಲ ಅಂದ್ರೂ ಒಂದೇ. ಹೆಂಗೆ ಮಾಡ್ಬೇಕಂದ್ರೆ, ಘನಗಳ ಸಂಖ್ಯೆ ಬರೋಬರಿ ಘನಗಳ ಸಂಖ್ಯೆ ಬರೋಬರಿ ಘನಗಳ ಸಂಖ್ಯೆ ಬರೋಬರಿ ಇದು ದೊಡ್ಡ ಘನಫಲ. ಘನಫಲ ಸರ್ವಸ್ವಾಲೆ ತುಂಡಿನ ಘನಫಲ. ತುಂಡಿನ ಘನಫಲ ಇಲ್ಲಿ ಇನ್ನೊಂದೇನಂದ್ರೆ, ಒಂದೇ ಅಳತೆ ಕೊಟ್ಟಾನಂದ್ರೆ ಅದೇನು ತಿಳ್ಕೊಂಡು, ಘನಾಕೃತಿಯ ಘನಫಲ ಅಂದ್ರೆ ಚೌಕಾಕಾರದ ಘನಫಲ ಅಂತ ತಿಳ್ಕೊಬೇಕು. ಒಂದೇ ಭುಜದ ಅಳತೆ ಕೊಟ್ಟಾನಂದ್ರೆ ಏನು, ಭುಜ ಗುಂಡೆ ಭುಜ ಅಂದ್ರೆ ಘನಫಲ. ಘನಫಲ ಇದು ಚೌಕಾಕಾರದ ಘನಫಲ. ಹೆಂಗಂದ್ರೆ ಒಂದೇ ಕೊಟ್ಟಾನಂದ್ರೆ 2 ಗುಂಡ್ಲೆ ಉದ್ದ ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ. 1 ಮೀಟರ್ ಅಂದ್ರೆ 1 ಗುಂಡ್ಲೆ 1 ಗುಂಡ್ಲೆ 1 ಬರೋಬರಿ. ನೋಡ್ರಿ, 2 4 4 8 1 1 1 8 ತುಂಡುಗಳು. 8 ತುಂಡುಗಳು. 8 ತುಂಡುಗಳೆಲ್ಲ ಉತ್ತರ ಸಂಖ್ಯೆ ಡಿ. ಒಂದು ಘನಾಕೃತಿ ಅಂದ್ರೆ ಒಂದು ಉದಾಹರಣೆ ನೋಡ್ರಲ್ಲ, ಇದು 1 ಸೆಂಟಿಮೀಟರ್, 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 ಇದು 1 ಸೆಂಟಿಮೀಟರ್. ಇಂಥವು ಎಷ್ಟಾಗ್ತಾವ ಅಂದ್ರೆ 8 ತುಂಡುಗಳು ತಯಾರಾಗ್ತಾವ ಅಂತ ಒಂದು ಉದಾಹರಣೆ ಕೊಟ್ಟು ಮುಂದಿನ ಮಾಡ್ರಿ. ಮಾಡಿದ್ದೀನಿ ನಾ ತಿಳಿಸ್ತೀನಿ. ಮಾಡಿದಾಗ ವಿಡಿಯೋ ಆನ್ ಮಾಡಿ. 10 ಮೀಟರ್ ಘನವನ್ನು ರಚಿಸಲು ಅಂದ್ರೆ ತುಂಡಿನ ಘನಫಲ, ತುಂಡುಗಳ ಸಂಖ್ಯೆ ಅಂದ್ರೆ ಏನ್ ಮಾಡ್ಬೇಕು, ತುಂಡುಗಳ ಸಂಖ್ಯೆ ಬರೋಬರಿ ತುಂಡುಗಳ ಸಂಖ್ಯೆ ಬರೋಬರಿ ತುಂಡುಗಳ ಸಂಖ್ಯೆ ಬರೋಬರಿ. ಇದು ಒಂದೇ ಅಳತೆ ಅದಂದ್ರೆ ಇದು ಚೌಕಾಕಾರ ಅಂತ ತಿಳ್ಕೋಬೇಕು. ಘನದ ಘನಫಲ ಘನಫಲ ಸರ್ವಾಸ್ ಬಾಗಿಲೆ ತುಂಡಿನ ಘನಫಲ. ಅದನ್ನು ಒಂದೇ ಅಳತೆ ಕೊಟ್ಟಾನಿಲ್ಲ, ಅದು ತುಂಡಿನ ಘನಫಲ ಅಂದ್ರೆ ಅದು ಚೌಕಾಕಾರ ಅಂತ ಅರ್ಥ. ತುಂಡಿನ ಘನಫಲ ನೋಡ್ರಿ. ಈಗ ಅದೆಷ್ಟದ, 10 ಅದ. 10 ಗುಂಡ್ಲೆ 10 ಗುಂಡ್ಲೆ 10 ಸರ್ವಾಸ್ ಬಾಗಿಲೆ ತುಂಡಿನ ಘನಫಲ. ಅದು ಚೌಕಾಕಾರದ ಅಂದ್ರೆ ನೋಡ್ರಿ, 2 ಗುಂಡ್ಲೆ 2 ಗುಂಡ್ಲೆ 2, 2 ಒಂದಲೆ 2 ಐದಲೆ, 2 ಒಂದಲೆ 2 ಐದಲೆ, 2 ಒಂದಲೆ 2 ಐದಲೆ ಬರೋಬರಿ. 5 5 25 25ಲೆ 125 ತುಂಡುಗಳು. ತುಂಡುಗಳು ಎಲ್ಲಿದೆ ನೋಡ್ರಿ, ಉತ್ತರ ಸಂಖ್ಯೆ 125 ತುಂಡುಗಳು. ಉತ್ತರ ಸಂಖ್ಯೆ ಸಿ. ಅಲ್ಲಿ ಉದ್ದ ಅಗಲ ಎತ್ತರ ಕೊಟ್ಟಾನಂದ್ರೆ ಆ ಘನಫಲ ಎಷ್ಟು ಅಂತಾರೆ, ಅದು ಆಯತಾಕಾರದಾಗ ಬರ್ತದ. ಯಾಕಂದ್ರೆ ಉದ್ದ ಅಗಲ ಎತ್ತರ ಆಯತಾಕಾರದ ಘನಫಲ ಬರೋಬರಿ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ನೆನ್ಪಿಟ್ಕೋಬೇಕು, ಇದು ಒಂದೇ ಅಳತೆ ಕೊಟ್ಟಾನಂದ್ರೆ ಇದು ಘನಾಕೃತಿಯ ಘನಫಲ. ಇದು ಘನ. ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ ಒಂದು 2 ರೀತಿ ಒಳಗೆ ಬರ್ತದೆ. ಒಂದೇ ಅಳತೆ ಕೊಟ್ಟಾನಂದ್ರೆ ಏನಿರ್ತದ ಸೂತ್ರ, ಭುಜ ಘನಫಲ ಬರೋಬರಿ ಏನಿರ್ತದ ಚೌಕಾಕಾರದ್ದು ನೋಡ್ರಿ. ಘನಫಲ ಬರೋಬರಿ
ಘನದ ಘನಫಲ ಬರೋಬರಿ ಭುಜ ಕ್ಯೂಬ್. ನೋಡಿ ಭುಜ ಕ್ಯೂಬ್ ಅಂದ್ರೆ ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ 3 ಸಲ ಇಟ್ಟು ಮಾಡೋದು ಅದು ಚೌಕಾಕಾರದ ಘನಫಲ ಅಂತ ತಿಳ್ಕೊಬೇಕು. ಈಗ ನೋಡ್ರಿ 10 ಮೀಟರ್ ಉದ್ದ 2 ಮೀಟರ್ ಆಗಲ್ಲ ಮತ್ತು 1 ಸೆಂಟಿಮೀಟರ್ ಎತ್ತರದ ಪೆಟ್ಟಿಗೆ ಘನಫಲ ಎಷ್ಟು ಭಾಳ ಹುಷಾರ್ಲೆ ಲೆಕ್ಕ ಮಾಡ್ಬೇಕಾಗ್ತದೆ. ಮಾನಗಳನ್ನು ಒಂದೇ ರೀತಿಗೆ ತಗೋಬೇಕಾಗ್ತದೆ. ಆಮೇಲೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ಅಂದ್ರೆ ಮುಂದೆ ಗಣಿತಗಳು ಮತ್ತೆ ಬೇರೆ ಬರ್ತಾವ. ಇದು ಘನಾಕೃತಿ ಘನಫಲ ಅಲ್ಲಿಕ್ಕೆ ಏನು ದೊಡ್ಡದಲ್ಲ. ತುಂಡುಗಳ ಸಂಖ್ಯೆ, ಸಾಬೂನು ಡಬ್ಬಿಗಳು, ಆಮೇಲೆ ಘನಾಕೃತಿ ಅಲಂಕಾರ ಪಟ್ಟಿಗಳು ಎಷ್ಟಾಗ್ತಾವ ಎಲ್ಲ ಇದು ಘನಫಲದ ಮೇಲೆ ಭಾಳ ಲೆಕ್ಕಿರ್ತಾವ. ಚೆಂದಂಗೆ ತಿಳ್ಕೊಂಡು ಮಾಡ್ರಿ. ಇದು ಉದ್ದ ಅಗಲ ಎತ್ತರ ಕೊಟ್ಟದಕ್ಕಾಗಿ ಏನಾಗ್ತದ ಘನಾಕೃತಿಯ ಘನಫಲ. ಘನದ ಘನಫಲ ಬೇರೆ, ಘನಾಕೃತಿಯ ಘನಫಲ ಬೇರೆ. ಘನಾಕೃತಿಯ ಘನಫಲ ಬರೋಬರಿ ನೋಡ್ರಿ ಇಲ್ಲಿ ತುಂಡುಗಳ ಎಷ್ಟು ಘನಫಲ. ಘನಾಕೃತಿಯ ಘನಫಲ ಬರೋಬರಿ ಉದ್ದ ಅಗಲ ಗುಂಡ್ಲೆ ಎತ್ತರ. ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ನೋಡ್ರಿ ಉದ್ದ ಏನಾಗ್ಯದ ಮೀಟರ್ದಾಗ್ಯದ 10 ಮೀಟರ್, ಅಗಲ 2 ಮೀಟರ್. 1 ಸೆಂಟಿಮೀಟರ್ ಅನ್ನ ನಾವು ಮೀಟರ್ದಾಗ ಹೆಂಗೆ ಬರ್ಕೋಬೇಕು ಅನ್ನೋದು ಇಲ್ಲಿ ತೋರ್ತು. 1 ಸೆಂಟಿಮೀಟರ್ ಅನ್ನ ಮೀಟರ್ದಾಗ ಬರಿಬೇಕಾದ್ರೆ 100ಲೆ ಭಾಗಿಸ್ಬೇಕು. 2 ಸ್ಥಾನ ಬಂದಾವಂದ್ರೆ 0.01 ಮೀಟರ್ ಅಂತ ಬರ್ದಂಗೆ ಆತೀಗ ನೀವು ನೋಡ್ರಿ. 10 × 20, 10 × 20, 21 20. ಈಗ 2 ಸ್ಥಾನ ನೀವು ದಶಮಾಂಶ ಕೊಡಬೇಕು. 0.20 ಆರ್ 0.2 ಘನ ಮೀಟರ್. 2 ಘನ ಮೀಟರ್ ಅಂತಾರೆ ಇದಕ್ಕೆ. ನೋಡ್ರಿ 0 ತೆಗೆದಿಡ್ರಿ. 0.2 ಘನ ಮೀಟರ್ ಇದ್ದದಲ್ಲಿ ಉತ್ತರ ಸಂಖ್ಯೆ ಡಿ. ಹಿಂಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಗಾತ್ರಗಳನ್ನ ಸರಿಯಾಗಿ ಹಚ್ಚೋದು ಕಲಿಬೇಕು ನೀವು. ಘನಾಕೃತಿಯ ಘನಫಲ ಬರೋಬರಿ ಏನು ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಅಲ್ಲಿ ಮಾನಗಳು ಒಂದೇ ಇಲ್ಲ. ಉದ್ದ ಮೀಟರ್ದಾಗದ, ಅಗಲ ಮೀಟರ್ದಾಗದ, ಎತ್ತರ ಏನದ 1 ಸೆಂಟಿಮೀಟರ್ದಾಗದ. ಆ 1 ಸೆಂಟಿಮೀಟರ್ ಅನ್ನ ನಾವು 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್ 100ಲೆ ಭಾಗಿಸಿದ್ರೆ ಏನಾಗ್ತದ 0.01 ಆಗಿಬಿಡುತ್ತದ. ಇದೊಂದು ಮೀಟರ್ ಅಂತ ಬರಿಬಹುದು. ಘನಾಕಾರದ ಗುಣಲಬ್ಧ ಕಂಡು ಮೊದಲ 0 ತೆಗಿಬಾರ್ದು. ಗುಣಾಕಾರ ಮಾಡಿದಿಂದ ಸ್ಥಾನ ಬೆಲೆ ಹಾಕಿದಿಂದ 0 ತೆಗೆದು ಉತ್ತರ ಇಡಬೇಕಾಗ್ತದ. 15 ಮೀಟರ್ ಉದ್ದ 10 ಮೀಟರ್ ಅಗಲ 75 ಸೆಂಟಿಮೀಟರ್ ಎತ್ತರದ ಪೆಟ್ಟಿಗೆ ಘನಫಲ ಎಷ್ಟು ಮಾಡ್ರಿ. ಈಗ ಒಂದು ಉದಾಹರಣೆ ಕೊಟ್ಟನ್ನ. ಯಾಕಂದ್ರೆ ನೀವು ಹಂಗೆ ಪ್ರಯತ್ನ ಮಾಡ್ಕೊತ ಹೋಗ್ಬೇಕಂದ್ರೆ ಗಣಿತ ಬರ್ತಾವ ಇವು. ಭಾರಿ ಪ್ರಯತ್ನ ಬೇಕು ನಿಮ್ದು. ಆಯ್ತಲ್ಲ. ಘನಫಲದ ಬಗ್ಗೆ ತಿಳ್ಕೊಂಡಂಗಾತು. ಘನದ ಘನಫಲನು ಗುರ್ತಾತು, ಘನಾಕೃತಿಯ ಘನಫಲನು ಗುರ್ತಾತು ಈಗ ನಿಮಗೆ. ಓಕೆ ನೋಡ್ರಿ. ಘನಫಲ ಬರೋಬರಿ ಘನಫಲ ಘನಾಕೃತಿಯ ಘನಫಲ ಬರೋಬರಿ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ ನೀವು ಮಾಡಿಬಿಟ್ರೆ ಏನು ಬರ್ತದೆ ಘನಫಲ ಬಂದುಬಿಡ್ತದೆ. ಮಾನಗಳ ಬಗ್ಗೆ ಎಚ್ಚರಿಕೆ ಇರಬೇಕು ನೋಡು. 15 ಮೀಟರ್ ಅದ ಓಕೆ. ಆಮೇಲೆ ಅಗಲ 10 ಮೀಟರ್ ಅದ ಓಕೆ. ಮುಂದೇನದ 75 ಸೆಂಟಿಮೀಟರ್. ಅದನ್ನ ಹೆಂಗೆ ಹಚ್ಬೇಕು? 75 ಸೆಂಟಿಮೀಟರ್ ಇಡ್ರಿ. 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. 2 0 ಅಂದ್ರೆ 2 ಸ್ಥಾನ ಬಿಟ್ಟು ನೀವು ಅದನ್ನು 75 ಅಂತ ಬರೆದ್ರೆ ಅಂದ್ರೆ ಏನಾಗ್ತದೆ? ಇದಕ್ಕೆ ಮೀಟರ್ ಆಗ್ತದ. 0.75 ಮೀಟರ್. 0.75 ಹಾಕಿದ್ರೆ ಮೀಟರ್ ಆಗ್ತದೆ. ಇದನ್ನು ಗುಣಾಕಾರ ಮಾಡ್ಬೇಕು. ಹೆಂಗೆ? 15 × 150 ನೋಡ್ರಿ. ಈಗ ಒಂದು ಭಾಳ ಸರಳ ಥೇರಿ ತೋರಿಸ್ತದ ನೋಡ್ರಿ. ಇದು 10 ಅದ ಬಿಡ್ರಿ. ಈಗ ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಬಿಡ್ರಿ.
ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಹೆಂಗೆ ಮಾಡೋದು ನಾ ತೋರಿಸ್ತೇನೆ. ನೋಡ್ರಿ ಎಲ್ಲರೂ ಲಕ್ಷ ಕೊಟ್ಟು ನೋಡಿ. 15 5 75 ಎಲ್ಲ ಬಂತು 7. 15 7 105 105 1 7 112. ನೋಡ್ರಿ ಇನ್ನೊಂದ್ಸಲ ನೋಡ್ರಿ ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ತೀನಿ ನೋಡ್ರಿ. ಈಗ ಇದು 10 ಅದ, ಬಿಟ್ಟು ಬಿಡ್ರಿ. ಅದು 15ಕ್ಕೆ 75ಕ್ಕೆ ಗುಣಾಕಾರ ಮಾಡ್ರಿ. ಏನು 15ಕ್ಕೆ 75ಕ್ಕೆ ಗುಣಾಕಾರ ಮಾಡಿಬಿಡ್ರಿ. ಮಾಡಿದಾಗ ಏನಾಗ್ತದೆ ನೋಡ್ರಿ, ನೀವೇ ನೋಡ್ರಿ ಏನಾಗ್ತದೆ ನೋಡ್ರಿ. 15 5 75 7 15 7 105 1 7 112 ಆಯ್ತು. ಇದ್ರದ್ದು 0 ಮುಂದಕ್ಕೆ ಕೊಡ್ರಿ. ಇದರ 0 ಮುಂದಕ್ಕೆ ಕೊಡ್ರಿ. 2 ಸ್ಥಾನ ಬಿಟ್ಟು ದಶಮಾಂಶ ಬಿಂದು ಕೊಡ್ರಿ. ಅಂದ್ರೆ ಎಷ್ಟಾಯ್ತು? 112.5 112.5 ಘನ ಮೀಟರ್. ಇದನ್ನ ಯಾರು ಹಾಕಿರಿ? ಉತ್ತರ ಕರೆಕ್ಟ್. ಘನ ಮೀಟರ್ ಉತ್ತರ ಸಂಖ್ಯೆ 1112.5 ಘನ ಮೀಟರ್ ಉತ್ತರ ಸಂಖ್ಯೆ ಎ. ಉತ್ತರ ಸಂಖ್ಯೆ ಎ. ಇವೆಲ್ಲ ಹೆಚ್ಚು ಕಡಿಮೆ ನಿಮಗೆಲ್ಲ ಕಲಿಸಿರ್ತಾರ. ಆದ್ರೆ ನೀವು ನೋಡ್ಕೋಬೇಕು. ಯಾಕಂದ್ರೆ ಘನಾಕೃತಿಯ ಘನಫಲದ ಸೂತ್ರ ಏನು, ಘನದ ಘನಫಲದ ಸೂತ್ರ ಏನು ಅನ್ನೋದು ಐಡಿಯಾ ಬರ್ತದೆ. ಇದು ಮುಂದೆ ನೀವು ಇದ್ರ ಮೇಲೆ ಗಣಿತ ಬರ್ತಾವ, ಮಾಡ್ಬೇಕಾಗ್ತದ. ಚೆಂದಾಗಿ ತಿಳ್ಕೊಂಡು ಮಾಡ್ರಿ. ಸರಿಯಾಗಿ ನೀವು ತಿಳಿದೋದ ತಿಳ್ಕೊಂಡು ಇನ್ನೊಂದ್ಸಲ ರಿಪೀಟ್ ಮಾಡಿ ನೋಡ್ರಿ. 62ನೇ ಗಣಿತ. ಇವು ನವೋದಯ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆ ಬೇಸಿಕ್ ಸ್ಟಡಿ ಘನಫಲ ಘನದ ತುಂಡುಗಳ ಬಗ್ಗೆ ಈಗ ಅಭ್ಯಾಸ ಚಾಲು ಆಗ್ಯದ. ವಿಸ್ತೀರ್ಣ, ಉದ್ದ, ಅಗಲ, ಎತ್ತರ ಎಲ್ಲ ಕಂಡು ಹಿಡಿದು ಬಂತು ಈಗ ನಿಮಗೆ. ಈಗ ಘನಾಕೃತಿಯ ತುಂಡುಗಳ ಸಂಖ್ಯೆ, ಸಾಬನು ಬಿಲ್ಲಿಗಳ ಸಂಖ್ಯೆ ಎಲ್ಲ ನಿಮಗೆ ಗಣಿತಗಳು ಈ ಭಾಗದಾಗ ಬರ್ತಾವೆ. ಕ್ರಮಬದ್ಧವಾಗಿ ನೀವು ಅಭ್ಯಾಸ ಮಾಡ್ರಿ. ನೀವು ವಿಡಿಯೋಗಳು 401ರಿಂದ ಒಂದು ನೋಟ್ಬುಕ್ ಮಾಡ್ರಿ. ಹಿಂದಿನ 400 ಬಿಡ್ರಿ. ಯಾಕಂದ್ರೆ ನವೋದಯ ಕ್ವಶನ್ ಪೇಪರ್ ಬಿಡಿಸಿದ್ದು ಪ್ರತಿಯೊಂದು ಸಲ ವಿಡಿಯೋದಾಗ ಹೇಳ್ತಾನೆ ನಾ. ಇದು 401ರಿಂದ ಬೇಸಿಕ್ ಅಭ್ಯಾಸ ನೀವು ಒಂದೊಂದು ನೋಡೋ. ಈಗೇನು ಈಗ ಆಂಡ್ರಾಯ್ಡ್ TV ಬಂದಾವ. ಆಂಡ್ರಾಯ್ಡ್ TVದೊಳಗೆ ನೀವು ಜಂಪ್ ಮಾಡಿಬಿಟ್ರಿ ಅಂದ್ರೆ ಬಡ ಮುಂದೆ ಸರಿಸ್ಬಿಟ್ರಿ ಅಂತಾರೆ, ಭಾರಿ ಸರಳ ಬಂದ್ಬಿಡ್ತಾವೆ. ಇದೆಲ್ಲ ಚೆನ್ನಾಗಿ ನೋಡಿ, ಸರಿಯಾಗಿ ತಿಳ್ಕೊ.